ಎಸ್ಐಟಿಯಿಂದ ದೂರುದಾರ ಚಿನ್ನಯ್ಯ ಬಂಧನ ಆಗಿದೆ. ಚಿನ್ನಯ್ಯ ಬಂಧನ ಸ್ವಾಗತಿಸ್ತೇನೆ, ಇದು ಒಳ್ಳೆಯ ಬೆಳವಣಿಗೆ ಅಂತ ಮಂಗಳೂರಿನಲ್ಲಿ ಗಿರೀಶ್ ಮಟ್ಟಣ್ಣವರು ಹೇಳ್ತಾರೆ. ಬಂಧನ ಮಾತ್ರ ಅಲ್ಲ, ಮಂಪರು ಪರೀಕ್ಷೆ ಕೂಡ ಆಗ್ಲಿ ಅಂತ ಒತ್ತಾಯ ಮಾಡ್ತೇನೆ ಅಂತ ಹೇಳ್ತಾರೆ ಗಿರೀಶ್ ಮಟ್ಟಣ್ಣವರ್. ಎಸ್ಐಟಿ ಬಂಧನ ಅಂತ ತಪ್ಪು ಅಭಿಪ್ರಾಯ ಬೇಡ, ತನಿಖೆ ನಡೆಸುವ ಸಂಪೂರ್ಣ ಅಧಿಕಾರ ಇದೆ. ಯಾರು ಸಂಚು ಮಾಡಿದ್ದಾರೆ ಅಂತ ಎಸ್ಐಟಿ ಹೇಳಬೇಕು. ಚಿನ್ನಯ್ಯ ಎಷ್ಟು ವರ್ಷದಿಂದ ಪರಿಚಯ ಅಂತ ಎಸ್ಐಟಿಗೆ ಹೇಳ್ತೀನಿ. ಸೌಜನ್ಯ ಹೋರಾಟಗಾರರಿಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಗಿರೀಶ್ ಮಟ್ಟಣ್ಣವರ್. ಅರೆಸ್ಟ್ ಮಾಡಿದ ವಿಚಾರ ತಿಳಿತು, ಅದು ಒಳ್ಳೆ ವಿಷಯ, ಅದನ್ನ ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ, ಅದು ನಮ್ಮ ವಿನಂತಿ. ಇಲ್ಲ ಇಲ್ಲ, ನಿನ್ನೆ ನನ್ನ ಮೇಲೆ ಎಫ್ಐಆರ್ ಆಗಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೇನೆ. ಸರ್, ಷಡ್ಯಂತ್ರ ಏನಿದ್ರು ಅದನ್ನ ಎಸ್ಐಟಿ ಅವ್ರು ಹೇಳ್ತಾರೆ ಸರ್. ನಮಗ್ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹಗಳಿಗೆ ದಯವಿಟ್ಟು ಆಯ್ತು. ಅದನ್ನ ಹೌದು, ಅದನ್ನ ಬಹುದು ಗಿಹುದು ಅಲ್ಲ, ಅದನ್ನ ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕಾ? ಹಾ, ಅದಕ್ಕೆ ಎಸ್ಐಟಿ ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ ಎಸ್ಐಟಿ ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ, ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆಯಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಾನು ಐಒ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐಒ. ನಾನು ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ. ಎಸ್ಐಟಿ ಮಾಡಿರುವುದೇ ಅದರ ಸಲುವಾಗಿ. ಎಸ್ಐಟಿ ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ, ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಯಾಕಂತ ಹೇಳಿದ್ರೆ ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತಾ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿ ನನ್ನ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನ ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತಾ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ಕೆ ಬಿಟ್ಬಿಡಿ. ಆಮೇಲೆ ಅದಕ್ಕೆ ಅವರೇ ರಿಪ್ಲೈ ಕೊಟ್ಟಿದಾರಲ್ಲ. ಇಲ್ಲ ನೋಡಿ, ಅದೆಲ್ಲ ಎಸ್ಐಟಿ ಉತ್ತರ ಕೊಡ್ತದೆ. ಫೇಲ್ಯೂರು ಪಾಸು ಅದೆಲ್ಲ ಎಸ್ಐಟಿ ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಯ ಸಿಕ್ಕೇ ಸಿಗ್ತದೆ. ಮತ್ತೆ ಎಸ್ಐಟಿ ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು ಎಸ್ಐಟಿ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.